ಎಕ್ಸ್ಕ್ಯೂಸ್ ಮೀ, ಯಾರಿದ್ರ ಮನೇಲಿ? ಏನ್ರಿ, ಇದೇ ತಾನೇ ಮನೆ? ಸರ್ ಇವರು 3-4 ಮನೆ ಇದಾವೆ ಸರ್. ಯಾವ ಮನೇಲಿ ಇರ್ತಾರೆ ಏನು ಎತ್ತ ಅಂತ ನಮಗೂ ಸರಿಯಾಗಿ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಇದೇ ಮನೇಲಿ ಜಾಸ್ತಿ ಇರ್ತಾರೆ ಅಂತ ಗೊತ್ತು ಸರ್. ಏನ್ರಿ ಏನ್ರಿ ಇಷ್ಟಿಷ್ಟೊಂದು ನೀವು ಕೋಟಿ ಸಾಲ ಕೊಟ್ಬಿಟ್ರೆ ಏನ್ರಿ ಇವ್ರದ್ ಹೆಂಗ್ರಿ ಅಷ್ಟೊಂದೆಲ್ಲನೂ ಸಾಲಕ್ಕೆ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬಿಟ್ಟಿದ್ದಾರೆ? ಐ ಡೋಂಟ್ ನೋ ಸರ್. ಪ್ರಾಪರ್ಟಿ ಇದೆ ಅಲ್ವಾ, ನಾವು ರಿಕವರಿ ಮಾಡ್ಕೋಬಹುದು ಸರ್, ತೊಂದರೆ ಇಲ್ಲ. ಅದೇನ್ ರಿಕವರಿ ಮಾಡ್ಕೋಬಹುದು ಏನು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಹಲೋ, ಯಾರಿದ್ರ ಮನೇಲಿ? ಸರ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ನೀವು? ಮೇಡಮ್ ಸರ್ ಇಲ್ವಾ? ಸರ್ ಅದು ಅವರು ಆಫೀಸ್ಗೆ ಹೋಗಿದ್ದಾರೆ ಸರ್. ಅವರು ಬರ್ತಾರೆ ಇನ್ನೇನು. ನೀವು ಯಾರು ಅಂತ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ನನಗೆ. ಯಾರು ಸರ್? ಏನಾಗಬೇಕಿತ್ತು? ಏನಾದರೂ ತೊಂದರೆನಾ ಇಲ್ಲ ಏನಾದ್ರೂ ಸರ್ ಏನು ಅಂತ? ನೋಡಿ, ನಾವು ಬ್ಯಾಂಕ್ ಕಡೆಯಿಂದ ಬಂದಿರೋದು. ಸೊ ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ, ಬ್ಯಾಂಕ್ ಕಡೆಯಿಂದನಾ? ಇಲ್ಲ ಸರ್, ಅವರು ಆಫೀಸಿಂದ ಬರೋ ಸ್ವಲ್ಪ ತಡ ಆಗ್ಬೋದೇನೋ. ಆಫೀಸ್ ವರ್ಕ್ ತುಂಬಾ ಇದೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆಫೀಸಲ್ಲಿ, ಅದನ್ನೇ ಸಾಲ್ವ್ ಮಾಡ್ತಿದ್ದಾರೆ. ನನ್ನ ಮಗ ಇದ್ದಾನೆ, ಅವನ ಹತ್ರ ಮಾತಾಡಿ ಏನಾದರೂ ಇದ್ರೆ. ಅವನು ಎಲ್ಲ ಬಿಸ್ನೆಸ್ ಬಗ್ಗೆನೂ ಗೊತ್ತು, ಬ್ಯಾಂಕ್ ಬಗ್ಗೆ ಎಲ್ಲನೂ ಗೊತ್ತು. ಸರಿ, ನಿಮ್ಮ ಮಗುನೇ ಕರೀರಿ. ಮಗ್ನೇ ಮಗ್ನೇ. ಹಾ ಅಮ್ಮ ಬಂದೆ. ಹಾ ಸರ್ ಹೇಳಿ. ನೋಡಿ ಸರ್, ನಾವು ಬ್ಯಾಂಕ್ ಕಡೆಯಿಂದ ಬಂದಿದ್ದೀವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಮ ಪ್ರಾಪರ್ಟಿ ಎಲ್ಲ ನಾವು ವಶಕ್ಕೆ ತಗೊಳ್ತಾ ಇದೀವಿ ಸರ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಂದೆಯವರು ಒಬ್ರಿಗೆ ಸಾಲ ಕೊಡಿಸಿದ್ದಾರೆ. ಸಾಲಕ್ಕೆ ಶ್ಯೂರಿಟಿ ಹಾಕಿದ್ದಾರೆ ಸರ್ ಬ್ಯಾಂಕಲ್ಲಿ. ಆ ಶ್ಯೂರಿಟಿ ಹಾಕಿರೋ ವ್ಯಕ್ತಿ 6 ಮಂತ್ಸಿಂದ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸರ್. ನನಗೂ ಅದಕ್ಕೇನೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ನಾವು ತುಂಬ ಸಲ ನೋಟಿಸ್ ಎಲ್ಲ ಅವ್ರಿಗೆ ಕಳಿಸಿದ್ದೀವಿ, ಅವರು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ತುಂಬ ಟ್ರೈ ಮಾಡಿದ್ವಿ, ಇಲ್ಲಿ ತನಕ ಬಡ್ಡಿ ಕ್ಲಿಯರ್ ಮಾಡಿಲ್ಲ, ಇಲ್ಲಿ ತನಕ ಒಂದ್ಸಲ ವಿಸಿಟ್ ಮಾಡಿಲ್ಲ. ಸಾಲ ತಗೊಂಡಾಗ ಜಸ್ಟ್ 1 ಮಂತ್ ಅಷ್ಟೇ ನಮಗೆ ಅವರು ಬಡ್ಡಿನ ಕಟ್ಟಿದ್ದಾರೆ, ಬಿಟ್ಟರೆ ಇಲ್ಲಿ ತನಕ ಬಡ್ಡಿ ಕಟ್ಟಿಲ್ಲ, ಮತ್ತೆ ರೆಸ್ಪಾಂಡ್ ಅಂತೂ ಮಾಡ್ತಾನೆ ಇಲ್ಲ. ತುಂಬ ಜನ ಹೇಳ್ತಿದ್ದಾರೆ ಅವರು ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಸೊ ನಾವು ಬೇರೆ ದಾರಿ ಇಲ್ಲದೆ ಶ್ಯೂರಿಟಿ ಹಾಕಿರೋ ಮನೆಗೇ ಬರಬೇಕಾಯ್ತು. ನೋಡಿ ಸರ್, ನಾವು ಅದಕ್ಕೇನೆ ಈಗ ಆ ವ್ಯಕ್ತಿ ಬಂದು ಸಾಲ ಕಟ್ಕೊಡೋ ತನಕ ನಾವು ಇಡೀ ನಿಮ್ಮ ಪ್ರಾಪರ್ಟಿ ಎಲ್ಲನೂ, ನಿಮ್ಮ ಕಂಪ್ನಿ, ಮನೆ ಎಲ್ಲ, ನಿಮ್ಮ ಕಾರಿಂದ ಹಿಡಿದು ಎಲ್ಲನೂ ನಾವು ವಶಕ್ಕೆ ತಗೊಳ್ತಾ ಇದ್ದೀವಿ ಸರ್. ಅಯ್ಯಯ್ಯೋ ಅಯ್ಯೋ, ಏನ್ ಸರ್ ಹೇಳ್ತಾ ಇದ್ದೀರಾ? ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ ದೇವ್ರೆ, ನಮ್ಮ ಆಸ್ತಿ ಎಲ್ಲ ವಶಕ್ಕೆ ತಗೊಳ್ತಾ ಇದ್ದೀರಾ? ಯಾ ಸರ್, ರಾಜಾರಾಮು ಅವನ ಅಷ್ಟು ಮೋಸ ಮಾಡ್ಬಿಟ್ನ? ಅಯ್ಯೋ ಸರ್ ಯಾವನೋ ಮಾಡಿರಾ ಸಾಲಕ್ಕೆ ಸರ್? ನಾವ್ಯಾಕೆ ಸರ್ ನಮ್ಮ ಆಸ್ತಿ ಎಲ್ಲನೂ ಕೊಡಬೇಕು? ಅವನ ಹತ್ರನೇ ವಾಪಸ್ ಇಸ್ಕೊಳ್ಳಿ ಸರ್. ನನ್ನ ಗಂಡ ಒಳ್ಳೆಯವನು ಸರ್, ಫ್ರೆಂಡು ಅಂತ ಹೇಳ್ಬಿಟ್ಟು ಏನೋ ಸಹಾಯ ಮಾಡಿರ್ತಾನೆ ಸರ್. ಅಷ್ಟಕ್ಕೆಲ್ಲನೂ ನೀವು ದಯವಿಟ್ಟು ಈ ಥರ ಮಾಡಬೇಡಿ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ನೋಡಿ ಮೇಡಮ್, ಶ್ಯೂರಿಟಿ ಯಾರು ಹಾಕಿರ್ತಾರೋ ಅವ್ರದ್ದೇ ಜವಾಬ್ದಾರಿ. ಅವ್ರು ಕಟ್ಕೊಳ್ಳಿಲ್ಲ ಅಂದ್ರೆ ನಾನು ಕಟ್ಕೊಡ್ತೀನಿ ಅಂತಾನೆ ನಿಮ್ಮ ಹಸ್ಬೆಂಡ್ ಅವರು ಸೈನ್ ಹಾಕಿರೋದು. ಅದಕ್ಕೆ ಹೇಳಿದ್ದು ಅವ್ರ ಹತ್ರನೇ ನಾವು ಮಾತಾಡ್ತೀವಿ ಅಂತ ಹೇಳಿ. ನಿಮ್ಮ ಹತ್ರ ಎಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ನೋಡಿ, ವಿತ್ ಡಾಕ್ಯುಮೆಂಟ್ಸ್ ಸಮೇತ ನಾನು ಬಂದಿದ್ದೀನಿ. ಆದಷ್ಟು ಬೇಗ ನೀವು ಜಸ್ಟ್ ನಾನು ನಿಮಗೆ 1 ವೀಕ್ ಟೈಮ್ ಕೊಡ್ತೀನಿ ಅಷ್ಟೇ. ಯಾಕಂದರೆ 6 ಮಂತ್ಸಿಂದ ನಮ್ಗೆ ಬ್ಯಾಂಕಲ್ಲಿ ಏನೂ ಕ್ಲಿಯರೆನ್ಸ್ ಆಗಿಲ್ಲ. ಅದಕ್ಕೆ ಜಸ್ಟ್ 1 ವೀಕು, ಹಬ್ಬ ಅಂದರೆ ಒಂದು 15 ಡೇಸ್ ನಿಮ್ಗೆ ಟೈಮ್ ಕೊಡ್ತೀವಿ. ಆದಷ್ಟು ಬೇಗ ಮನೆ ನಿಮ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಬಿಟ್ಟರೆ ಬೇರೆ ದಾರಿ ಏನೂ ಇಲ್ಲ. ಸಾಲನ ಕ್ಲಿಯರ್ ಮಾಡ್ತೀವಿ ಅಂತಂದರೆ ಸಾಲ ಕ್ಲಿಯರ್ ಮಾಡಿಕೊಡಿ, ಅಷ್ಟೇ ಸಾಕು. ನಾವು ಹೊರಡ್ತೀವಿ, ನೋ ಪ್ರಾಬ್ಲಮ್. ಅಮ್ಮ, ರಾಜಾರಾಮ್ ಅಂದ್ರೆ ಯಾರು ಹೇಳು? ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಅಪ್ಪನ ಕ್ಲೋಸ್ ಫ್ರೆಂಡು, ಮೊದಲು ಪಾರ್ಟ್ನರ್ ಆಗಿದ್ದ. ನಿಮ್ಮ ಅಪ್ಪ ಬೇಡ ಅಂತೇಳ್ಬಿಟ್ಟು ಏನೋ ವಿಚಾರಕ್ಕೆ ಪಾರ್ಟ್ನರ್ ಆಗೋದು ಬೇಡ ಅಂತೇಳ್ಬಿಟ್ಟು ಪಾರ್ಟ್ನರಿಂದ ಎಲ್ಲ ತೆಗ್ಸಾಕಿರೋದಕ್ಕೆ ಇವಾಗ ಅವರೇನೇ ಬೇಕಂತನೇ ಹಿಂಗೆಲ್ಲ ಮಾಡವನೇ ಅಂತ ಅನ್ನಿಸ್ತೈತೆ. ಬೇಕಂತ ಹೆಂಗೋನೋ ತೆಗ್ಸಾಕ್ಬಿಟ್ವಲ್ಲ. ಆಮೇಲೆ ನಿಮ್ಮ ಅಪ್ಪನ ಜೊತೆ ಚೆನ್ನಾಗಿ ಫ್ರೆಂಡಾಗಿ ಇದ್ಕೊಂಡು ನಾನು ನಿನ್ನ ಥರನೇ ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ನಿಮ್ಮ ಅಪ್ಪ ಮಾಡು, ನಾನು ಸಹಾಯ ಮಾಡ್ತೀನಿ ಅಂದಿದ್ದಕ್ಕೆ ನಂಗೆ ಏನು ಸಹಾಯನೂ ಬೇಡ, ಶ್ಯೂರಿಟಿ ಒಂದು ಹಾಕ್ಬಿಡು ಸಾಕು ಅಂತ ಕೇಳ್ಬಿಟ್ಟು, ನೋಡು ಶ್ಯೂರಿಟಿ ಒಂದು ಹಾಕಿಸ್ಕೊಬಿಟ್ಟು ಈ ಥರ ಮೋಸ ಮಾಡಿಬಿಟ್ಟವನೇ. ಮಗನೇ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮಪ್ಪ ಎಲ್ಲರನ್ನೂ ನಂಬಿ ಮೋಸ ಹೋಗ್ತಾವನೆ. ನನಗೆ ಅದಕ್ಕೆ ಹೇಳಿದ್ದು, ಬಾರೋ ಜವಾಬ್ದಾರಿ ನೋಡ್ಕೊಳ್ಳು ಅಂತ. ಈಗ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನಮ್ಮ ಆಸ್ತಿ ಎಲ್ಲ ಕಳ್ಕೊಂಡು ಮತ್ತೆ ನಡು ಬೀದಿಗೆ ಬಂದುಬಿಟ್ರೆ ಆಗದೇ ಇರೋ ಕೆಲಸ ಅದೆಲ್ಲನೂ. ಏನಾದರೂ ಮಾಡಬೇಕಲ್ವಾ? ಅಮ್ಮ, ನೀನು ಅಳ್ಬೇಡ, ಸುಮ್ಮನೆ ಇರು. ನೀನು ಅಳ್ಬೇಡ, ನಾನು ಏನಾದರೂ ಒಂದು ಮಾಡ್ತೀನಿ ವ್ಯವಸ್ಥೆನ. ಏನು ಮಾಡ್ತೀಯಾ? ಏನೂ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ಅಮ್ಮ, ಅವ್ರ ಮನೆ ಅಡ್ರೆಸ್ ಹೇಳು, ಆದಷ್ಟು ಬೇಗ ಹೋಗಿ ನಾನೆಲ್ಲ ವಿಚಾರಿಸ್ಕೊಂಡು ನೋಡ್ಕೊಂಡು ಬರ್ತೀನಿ. ಏನು ವಿಚಾರಿಸ್ತೀಯ? ಅವನೆಲ್ಲರೂ ಮೋಸ ಮಾಡಿಬಿಟ್ಟು ಕೈ ಕೊಟ್ಬಿಟ್ಟು ಓಡೋಗ್ಬಿಟ್ಟವನೆ ಅಂತ ಹೇಳ್ತಾವ್ರಲ್ಲ. ಇನ್ನು ಹೋಗ್ಬಿಟ್ಟು ಏನು ಮಾಡ್ತೀಯ ಮಗನೇ? ಏನು ಮಾಡ್ತೀಯ ಹೇಳು? ಏನು ಮಾಡೋಕ್ಕಾಗಲ್ಲ. ನೋಡಿ ಸರ್, ಅವ್ರ ಮನೇಲಿ ಹೋಗಿದ್ವಿ. ಅವ್ರ ಮನೇಲಿ ಸಾಲ ತಗೊಂಡಿರೋರು ಅವರು ಈ ಪ್ರಾಪರ್ಟಿ ಸಮೇತ ಇಲ್ಲೇನು ತಗೊಂಡಿಲ್ಲ ಸರ್. ಎಲ್ಲ ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗಿದಾರಂತೆ. ಇಲ್ಲಿ ಯಾರೂ ಇಲ್ಲ. ನಿಮ್ಮ ಕಷ್ಟ ನೋವು ನಮ್ಗೆ ಅರ್ಥ ಆಗ್ತೈತೆ. ಈ ಥರ ತುಂಬ ಜನ ಮೋಸ ಹೋಗಿರೋರು ತುಂಬ ಜನ ಇದ್ದಾರೆ. ಬಟ್ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಮೋಸ ಅಂದಮೇಲೆ ಮೋಸನೇ ಅಲ್ವಾ? ಆದರೆ ನಮ್ಮದು ಬ್ಯಾಂಕ್ ರೂಲ್ಸ್ ಎಲ್ಲ ಕೇಳಬೇಕಲ್ವ ಸರ್? ನಾವು ಬ್ಯಾಂಕಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡಬೇಕು. ನಮ್ಮ ಕೈಯಲ್ಲಿ ಏನೂ ಇಲ್ಲ ಸರ್. ಈಗ ಬ್ಯಾಂಕಲ್ಲಿ ನಾವೆಲ್ಲ ಅಮೌಂಟ್ನ ರಿಕವರಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಬಂದಿದ್ದೀವಿ ಅಷ್ಟೇ. ನಿಮಗೆ 15 ಡೇಸ್ ಬೇಕಾದ್ರೆ ನಾನು ಟೈಮ್ ಕೊಡ್ತೀನಿ. ನೀವು 15 ಡೇಸಲ್ಲಿ ಹೋಗಿ ಅವನೇನಾದರೂ ಹುಡುಕಿ ಅವ್ರನ್ನ ಕರ್ಕೊಂಡು ಬಂದು ನಮಗೇನಾದರೂ ನೀವು ಒಪ್ಸಿದ್ರೆ, ಅಮೌಂಟ್ ಕಟ್ಟೋ ಥರ ಮಾಡಿದ್ರೆ ಸರ್, ನಾವು ನಿಮ್ಮನ್ನ ಬಿಟ್ಬಿಡ್ತೀವಿ. ನಿಮ್ಮ ಪ್ರಾಪರ್ಟಿ ವಿಚಾರಕ್ಕೆ ನಾವೇನು ಬರಲ್ಲ. ಆದಷ್ಟು ಬೇಗ ಅವ್ರನ್ನ ನೀವು
ಕರ್ಕೊಂಡು ಬಂದು ಏನಾದರೂ ಮಾಡಬೇಕು ಸರ್ ಅಷ್ಟೇ. ದುಡ್ಡು ವಸೂಲಿ ಮಾಡಿಸ್ತೀರಿ ಅಂತಂದರೆ ನಾವು ವೆಯ್ಟ್ ಮಾಡ್ತೀವಿ ಸರ್. 15 ಡೇಸ್ ಟೈಮ್ ಕೊಟ್ಟಿದ್ದೀವಿ ನಿಮಗೆ. ನಿಮ್ಮ ಕೆಪಾಸಿಟಿ ಏನು ಮಾಡ್ತೀರಾ ಅಂದರೆ ಅದನ್ನು ಮಾಡಿ. ಸರ್ ದಯವಿಟ್ಟು ನೀವು ಹೇಳಿದ್ರಲ್ಲ 15 ದಿನ ಟೈಮ್ ಕೊಟ್ಟಿದ್ದೀನಿ ಅಂತ, ಅಷ್ಟು ಸಾಕು ಸರ್. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಅವ್ರು ಯಾರು ಏನು ಎಲ್ಲಿದ್ದಾರೆ ನನ್ನೆಲ್ಲ ವಿಚಾರಿಸ್ಬಿಟ್ಟು ಆದಷ್ಟು ಬೇಗನೆ ನಿಮಗೆ ನಾನು ಏನಾದರೂ ಒಂದು ಕ್ಲಿಯರೆನ್ಸ್ ಕೊಡ್ತೀನಿ ಸರ್. ಸರ್ ಒಂದು 15 ಡೇಸ್ ಕೊಟ್ಟಿದ್ರಲ್ಲ ಟೈಮು, ಪ್ಲೀಸ್ ಅಲ್ಲಿ ತನಕ ನೀವು ಮನೆ ಹತ್ರ ಬಂದು ಏನು ಮಾತಾಡೋಕೆ ಹೋಗಬೇಡಿ ಸರ್. ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಓಕೆ ಸರ್, ನಿಮ್ಮ ನೋವು ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ. ಆದರೆ ನಾವು 15 ಡೇಸ್ ಮೇಲೆ ವೆಯ್ಟ್ ಮಾಡೋಕ್ಕಾಗಲ್ಲ ಸರ್. ಅವ್ರನ್ನ ಕರ್ಕೊಂಡು ಬಂದು ಏನೋ ಒಂದು ಕ್ಲಿಯರ್ ಮಾಡಿಕೊಡಿ. ನಾವು ಎಷ್ಟು ಅಂತ ವೆಯ್ಟ್ ಮಾಡೋಕ್ಕಾಗುತ್ತೆ? ತುಂಬ ನೋಟಿಸ್ ಕಳಿಸಿದ್ದೀವಿ. ನೋಟಿಸ್ ಯಾರು ನೀವು ತೊಗೊಂಡಿಲ್ಲ, ಅವರು ತೊಗೊಂಡಿಲ್ಲ ನೋಟಿಸ್ನ. ಇಲ್ಲ ಸರ್, ನೋಟಿಸ್ನ ನಾನು ನೋಡಿದ್ದೆ. ಆದರೆ ಬಿಡು ಅವ್ರು ಕಟ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆದೆ ಸರ್. ಅಷ್ಟು ಬಿಟ್ರೆ ಇನ್ನೇನು ನಾವು ಬೇಕು ಅಂತ ಮಾಡಿಲ್ಲ ಸರ್. ಅವ್ನು ರಾಜಾರಾಮ್ ಈ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡೇ ಇರಲಿಲ್ಲ ಸರ್. ಅವ್ನು ಮೋಸ ಮಾಡಿಬಿಟ್ಟ. ನನ್ನ ಗಂಡಂಗೆ ಹೇಳ್ದೆ ಬೇಡ 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 ಅಂತ ಹೇಳಿದ್ರು ಕೇಳಲೇ ಇಲ್ಲ ಸರ್. ಮೇಡಮ್, ಐ ಡೋಂಟ್ ವಾಂಟ್ ಎಕ್ಸ್ಪ್ಲನೇಷನ್ ಮೇಡಮ್. ಓಕೆ, ನಾವು ಟೈಮ್ ಕೊಡ್ತಾ ಇದ್ದೀವಿ ನಿಮಗೆ. 15 ಡೇಸ್ ಟೈಮ್ ಕೊಟ್ಟಿದ್ದೀವಿ. ಆಫ್ಟರ್ 15 ಡೇಸ್ ಮತ್ತೆ ಇದೇ ಥರ ನಾವು ಬರ್ತೀವಿ. ಆಮೇಲೆ ನಿಮ್ಮ ಇಷ್ಟ, ನೀವು ಏನು ಬೇಕಾದರೂ ಮಾಡ್ಬೋದು. ಓಕೆನಾ? ಓಕೆ, ನಾನೀಗ ಹೋಗ್ತೀನಿ. ರೆಡಿ ರೀ, ನೆಕ್ಸ್ಟ್ ಮನೆ ನೋಡೋಣ. ನೋಡಿ, 15 ಡೇಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಪ್ರಾಪರ್ಟಿ ಬಿಡಬಾರ್ದು, ಎಲ್ಲ ಮುಟ್ಗೋಲ್ ಹಾಕಬೇಕು. ಓಕೆ ಸರ್, ಶ್ಯೂರ್. ಸರ್, ಬ್ಯಾಂಕ್ ಅವರು ನಮ್ಮ ಕಷ್ಟ ಯಾರ ಕಷ್ಟನೂ ನೋಡಲ್ಲ ಸರ್. ಅವರು ನಾನು ಬ್ಯಾಂಕ್ ಒಬ್ಬ ಎಂಪ್ಲಾಯಿ ಆಗಿಟ್ಕೊಂಡು ಹೇಳ್ತಾ ಇದ್ದೀನಿ. ಸಾಲ ಕೊಟ್ಟ ಮೇಲೆ ವಸೂಲಿ ಮಾಡ್ದಂಗೆ ಬಿಡ್ತಾರೆ ಸರ್ ಅವರು ಮತ್ತೆ ನಿಮ್ಮ ಮನೆ ಪ್ರಾಪರ್ಟಿ ಎಲ್ಲನೂ ಮತ್ತೆ ಮುಟ್ಕೊಲ್ ಹಾಕೊಬಿಡ್ತಾರೆ ಸರ್. ಅವ್ರ ಅಡ್ರೆಸ್ಸು ಎಲ್ಲನೂ ನಾನು ನಿಮಗೆ ಕಳಿಸ್ತೀನಿ. ಆದಷ್ಟು ಬೇಗ ಮನೆಗೆ ಹೋಗಿ. ಅವ್ರ ಮಗ ಇದ್ದಾನೆ ಸರ್, ಅವ್ರ ಮಗ ಇಲ್ಲೇ ಇದ್ದಾನೆ. ಸರ್ಗೆ ಗೊತ್ತಿಲ್ಲ, ಮಗ ಇದ್ದಾನೆ ಸರ್, ನಾನು ನೋಡಿದ್ದೀನಿ. ಆದರೆ ಮನೇಲಿ ಇಲ್ಲ ಅಂತೇಳ್ಬಿಟ್ಟು ತುಂಬ ಸುಳ್ಳು ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ, ಮನೇಲಿ ಯಾರೂ ಇಲ್ಲ ಅಂತೇಳಿ. ಅವ್ರ ಮಗುನ ನೀವು ಕ್ಯಾಚ್ ಮಾಡಿದ್ರೆ ನಿಜವಾಗೂ ನಿಮ್ಗೆ ಏನಾದರೂ ಎಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಬಿಡದೆ ಹೋಗಿ ಹೆಂಗಾದರೂ ಕ್ಯಾಚ್ ಮಾಡಿ ಸರ್. ಹೌದಾ? ಓಕೆ, ತುಂಬ ಥ್ಯಾಂಕ್ಸ್. ಅಡ್ರೆಸ್ಸು ಎಲ್ಲ ಕೊಟ್ಬಿಡಿ. ಆದಷ್ಟು ಬೇಗ ನಾನು ಹೋಗಿ ಅವ್ರನ್ನ ನಾನು ಹಿಡ್ಕೊಂಡು ಏನೋ ಒಂದು ಮಾಡ್ತೀನಿ. ಅವ್ರ ಮಗನ ಫೋಟೋ ಸಹ ನಾನು ನೋಡಿಲ್ಲ. ಹಾಂ, ಅಡ್ರೆಸ್ ಕೊಡ್ತೀನಲ್ಲ, ಅಲ್ಲಿ ಹೋಗಿ ನೋಡಿ. ವಿಕಾಸ್ ಅಂತ ಅನಿಸುತ್ತೆ ಅವ್ರ ನೇಮು. ಅವ್ರ ನೇಮ್ ಕೇಳಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್. ರೀ ಮಿಸ್ಟರ್, ಏನು ಮಾಡ್ತಾ ಇದ್ದೀರಾ? ಬನ್ನಿ, ನೆಕ್ಸ್ಟ್ ಮನೆಗೆ ಹೋಗಬೇಕು. ಹಾಂ ಸರ್, ಬಂದೆ. ಅಮ್ಮ ಅಳಬೇಡ ಅಮ್ಮ, ನಾನು ಏನೋ ಒಂದು ಮಾಡ್ತೀನಿ. ಅವ್ರ ಮನೆಗೆ ಹೋಗಿ ನಾನೇ ಕೈ ಕಾಲು ಹಿಡ್ಕೊಂಡಾದ್ರೂ ಪರವಾಗಿಲ್ಲ, ಅವ್ರ ಅಪ್ಪ ಎಲ್ಲಿದ್ದಾರೆ ಅಂತ ಕೇಳಿ ವಿಚಾರಿಸಿ ನಮ್ಮ ಆಸ್ತಿ ಎಲ್ಲ ನಾನು ಉಳಿಸ್ಕೊಳ್ತೀನಿ. ಅಮ್ಮ ನೀನೇನು ಯೋಚನೆ ಮಾಡಬೇಡ ಪ್ಲೀಸ್. ಒಳ್ಳೆಯರ್ಗೇನೆ ಎಲ್ಲ ಕೆಟ್ಟದಾಗದು. ಎಲ್ಲ ಒಳ್ಳೇದು ಮಾಡಿ 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 ನಿನ್ನ ಜೀವನ ನೋಡಿದ್ರೆ ಹಂಗೆ ಹಾಳಾಗೋಯ್ತು. ಅವಳು ಯಾವಳನ್ನ ಕಟ್ಕೊಂಡು ಇವಾಗ ನೋಡಿದ್ರೆ ಹಿಂಗಾಗ್ತೈತೆ. ಮಗನೇ, ಏನೋ ಮಾಡೋದು ಒಂದು ಅರ್ಥ ಆಗ್ತಿಲ್ವಲ್ಲೋ. ನನಗಂತೂ ನಮ್ಮ ಜೀವನ ಎಲ್ಲ ಎಕ್ಕುಟ್ಟು ಹೋಗ್ತಾಯ್ತೇನೋ ಅಂತ ಅನ್ನಿಸ್ತೈತೆ. ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ, ಒಬ್ರಿಗೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ಇಷ್ಟೆಲ್ಲ ಮಾಡಿದ್ರೂ ಆ ದೇವ್ರಿಗೆ ಯಾಕೋ ನಮ್ಮ ಮೇಲೆ ಕರುಣೆ ಇಲ್ಲ. ಯಾಕೋ ಹಿಂಗೆ ಮಾಡ್ತೈತೆ. ಆಸ್ತಿ ಎಲ್ಲ ಈಗ ಕಳ್ಕೊಂಡು ನಾನಂತೂ ಕುತ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ವ್ಯವಸ್ಥೆ ನೀನು ಮಾಡಲೇಬೇಕು. ಈಗಲೇ ಹೇಳಿದ್ದೀನಿ, ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಮ್ಮ ಆಸ್ತಿ ಮಾತ್ರ ನಾವು ಕಳ್ಕೊಬಾರ್ದು ಅಷ್ಟೇನೆ. ನಿಮ್ಮಪ್ಪ ಎಷ್ಟು ಕಷ್ಟಪಟ್ಬಿಟ್ಟು ಎಷ್ಟು ಬೆವರರಿಸ್ಬಿಟ್ಟು ಇದೆಲ್ಲ ಸಂಪಾದನೆ ಮಾಡೋರೆ ಅಂತ ನಿನಗೆ ಗೊತ್ತೇನೋ? ಹಾಂ, ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಹೋಗು, ಅವ್ರ ಮನೆ ಅಡ್ರೆಸ್ಸು ಅವ್ರು ಕೊಟ್ಟವರಲ್ಲ, ತಗೊಂಡೋಗಿ ನೀಟಾಗಿ ಹುಡುಕಿ ಮಾಡಿ ಹೆಂಗಾದರೂ ಮಾಡಿ ನನ್ನ ಮಗುಗೆ 4 ಬಾರ್ಸಾದ್ರೂ ಪರವಾಗಿಲ್ಲ ಬ್ಯಾಂಕ್ ಅವ್ರಿಗೆ ಒಪ್ಸು ಅಷ್ಟೇನೆ. ಅವ್ರ ಆಸ್ತಿ ಎಲ್ಲ ನೋಡು, ಅವ್ರ ಆಸ್ತಿನೇ ಮುಟ್ಗೋಲ್ ಹಾಕೊಂಡು ಅವರೇ ಕಟ್ಕೊಡ್ಲಿ ಬಿಡು. ನಾವು ಯಾಕೆ ಮಗ ಕಟ್ಕೊಡ್ಬೇಕು? ನೀನು ನೋಟಿಸ್ ಬಂದಾಗೆ ನನಗೆ ಹೇಳ್ಬೇಕಿತ್ತು ತಾನೇ ಅಮ್ಮ. ನನಗೆ ರಾಜಾರಾಮ್ ಯಾರು, ಯಾಕೆ ಸೈನ್ ಹಾಕಿರೋದು ಅದೆಲ್ಲ ಏನೂ ಗೊತ್ತಿಲ್ಲ. ಡ್ಯಾಡಿ ಪಾರ್ಟ್ನರ್ ಅಂತ ಗೊತ್ತು, ಆದರೆ ನನಗೇನು ಅವ್ರ ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಿಲ್ಲ. ನೀನು ನೋಟಿಸ್ ಬಂದಾಗೆ ಒಂದು ಮಾತು ಹೇಳಿದಿದ್ರೆ ಹೆಂಗೋ ಹಿಡ್ದಾಗ್ತಿದ್ದೆ ನಾನು. ನೀವೆಲ್ಲನೂ ಆದಮೇಲೆ ಅಲ್ವಾ ಹೇಳೋದು ನನಗೆ. ಮುಂಚಿತವಾಗಿ ನೀವೇನು ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ. ಸರಿ, ನಾನು ನನ್ನ ಬ್ರೈನ್ ಉಪಯೋಗಿಸಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಅಪ್ಪ ಬಂದರೆ ಸಡನ್ನಾಗಿ ಏನು ಹೇಳಿ ಅದು ಇದು ಅಂತ ತಲೆ ತಿನ್ಬೇಡ. ನೋಡೋಣ, ನಾನು ವಿಚಾರಿಸ್ಕೊಂಡು ಬರ್ತೀನಲ್ಲ. ಅಪ್ಪ ಮೊದಲೇ ಆಫೀಸ್ ಟೆನ್ಷನಲ್ಲಿ ಬಂದಿರ್ತಾರೆ. ಇನ್ನೂ 15 ಡೇಸ್ ಟೈಮ್ ಐತೆ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋಣ, ಸರಿನಾ? ಏನು ಮಾಡ್ತೀಯೋ ಬೇಗ ಮಾಡು ಮಗನೇ. ಇಲ್ಲ ಅಂದರೆ ನಾವು ಬೀದಿಗೆ ಬಿದ್ದುಬಿಡ್ತೀವಿ. ಮತ್ತೆ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡಬೇಕಾಗ್ತೈತೆ ಕಣೋ. ಏನೋ ಒಂದು ಮಾಡು. ಸರಿ ಅಮ್ಮ, ಆಯಿತು, ಬಂದೇ ಇರು. ನನ್ನ ಮಗಂಗೊಂದು ಗ್ರಾಚಾರ ಬಿಡಿಸಿ ಬರ್ತೀನಿ. ಅಯ್ಯೋ ದೇವ್ರೆ, ನೀನಿರೋದೇ ನಿಜ ಆಗಿದ್ರೆ ನಮಗಂತೂ ನಮ್ಮ ಆಸ್ತಿ ಮಾತ್ರ ವಾಪಸ್ ಸಿಗಲೇಬೇಕು. ಇಂಥ ಮೋಸ ಮಾತ್ರ ಮಾಡಬೇಡ. ಕಷ್ಟಪಟ್ಟು ದುಡ್ದಿರೋ ಆಸ್ತಿ, ಯಾರ ಕೈಯಿಂದನೂ ಕಿತ್ಕೊಂಡಿರೋ ಆಸ್ತಿ ಅಲ್ಲ ಇದು.